ನಮಸ್ಕಾರ ವೀಕ್ಷಕರೇ, ಬಾಡಿ ವೇದಾಂತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ವೀಕ್ಷಕರೇ, ತುಂಬಾ ದಪ್ಪಗಿರೋರಿಗೆ ಸಣ್ಣ ಆಗಬೇಕು, ಯಾವ ರೀತಿ ಆಗಬೇಕು ಅನ್ನುವಂತಹ ಯೋಚನೆ ಇದ್ದೇ ಇರುತ್ತೆ. ಆದರೆ ತುಂಬಾ ಸಣ್ಣ ಇರೋರಿಗೆ ದಪ್ಪ ಆಗಬೇಕು ಅನ್ನೋ ಯೋಚನೆ ಇದ್ದೇ ಇರುತ್ತೆ. ಆದರೆ ಇವೆರಡೂ ಕೂಡ ಸಾಧ್ಯನಾ? ಯಾವ ರೀತಿ ಸಾಧ್ಯ ಮಾಡ್ಕೊಳ್ಬಹುದು? ಎಕ್ಸಸೈಸ್ ಮಾಡಬೇಕಾ ಅಥವಾ ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕಾ ಅಥವಾ ಫುಡ್ ಡಯಟ್ ಇಂದಾನೇ ಸಣ್ಣ ಆಗುತ್ತಾ? ಈ ಬಾಡಿ ವೇದಾಂತ್ ಅಂದ್ರೆ ಏನು? ಈ ಬಾಡಿ ವೇದಾಂತ್ ನಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ನಿಮಗೆ ದೊರೆಯುತ್ತೆ? ಬರೀ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಸ್ಕಿನ್ ಅಂಡ್ ಹೇರ್ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾಡಿ ವೇದಾಂತ್ ನ ಹೆಲ್ತ್ ಕನ್ಸಲ್ಟೆಂಟ್ ಆಗಿರುವಂತಹ ಮಧುರಾ ಗಿರೀಶ್ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಮೊದಲನೇದಾಗಿ ಈ ಬಾಡಿ ವೇದಾಂತ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಬೇಸಿಕಲಿ ಬಾಡಿ ವೇದಾಂತದಲ್ಲಿ ಯಾರಿಗಾದ್ರೂ ಹೆಲ್ದಿ ಆಗಿರ್ಬೇಕು, ಚೆನ್ನಾಗಿ ಕಾಣಬೇಕು, ಸ್ಕಿನ್ ಚೆನ್ನಾಗಿರ್ಬೇಕು, ಹೇರ್ ಚೆನ್ನಾಗಿರ್ಬೇಕು, ವೇಟ್ ಕಡಿಮೆ ಮಾಡಬೇಕು, ವೇಟ್ ಜಾಸ್ತಿ ಮಾಡ್ಕೋಬೇಕು, ಹೊಟ್ಟೆ ಮಾತ್ರ ಸಣ್ಣ ಆಗಬೇಕು, ಲೋವರ್ ಬಾಡಿ ಸಣ್ಣ ಆಗಬೇಕು, ಅಪರ್ ಬಾಡಿ ಸಣ್ಣ ಆಗಬೇಕು. ಸೊ ಎನಿಥಿಂಗ್ ರಿಲೇಟೆಡ್ ಟು ವೇಟ್ ಲಾಸ್, ವೇಟ್ ಗೇನ್, ಸ್ಕಿನ್ ಟ್ರೀಟ್ಮೆಂಟ್ಸ್, ಹೇರ್ ಟ್ರೀಟ್ಮೆಂಟ್ಸ್ ಅಂಡ್ ಬ್ಯೂಟಿ, ಡೆಫಿನೆಟ್ಲಿ ಬಾಡಿ ವೇದಾಂತದಲ್ಲಿ ಒನ್ ರೂಫ್ ಅಲ್ಲೇ ಎವ್ರಿಥಿಂಗ್ ಸಿಗುತ್ತೆ. ಓಕೆ, ಈಗ ಸಾಕಷ್ಟು ಜನ ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ, ಕೆಲವೊಬ್ರು ದಪ್ಪ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ, ಸಾಕಷ್ಟು ಸರ್ಕಸ್ ಅನ್ನ ಮಾಡಿರ್ತಾರೆ. ಸೊ ಆದ್ರೂ ಕೂಡ ಅವ್ರಿಗೆ ರಿಸಲ್ಟ್ ಅನ್ನೋದು ಸಿಕ್ಕಿರೋದಿಲ್ಲ. ಸೊ ಇದು ಪಾಸಿಬಿಲಿಟೀಸ್ ಇದೆಯಾ, ಹೇಗೆ ಅನ್ನೋದ್ರ ಬಗ್ಗೆ? ಡೆಫಿನೆಟ್ಲಿ ವೇಟ್ ಲಾಸ್ ಆಗಿರಬಹುದು, ವೇಟ್ ಗೇನ್ ಆಗಿರಬಹುದು, ಪ್ರಾಪರ್ ಗೈಡೆನ್ಸ್ ಇದ್ರೆ, ಪ್ರಾಪರ್ ಟ್ರೀಟ್ಮೆಂಟ್ ಇದ್ರೆ, ಸೇಫ್ ಅಂಡ್ ಗ್ಯಾರಂಟಿ ಟ್ರೀಟ್ಮೆಂಟ್ ಇದ್ರೆ ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್. ಸೊ ಬಾಡಿ ವೇದಾಂತದಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಫಸ್ಟ್ ಟೈಮ್ ಬಂದಾಗ ಅವರ ಹೈಟ್ ಚೆಕ್ ಮಾಡಿ, ವೇಟ್ ಚೆಕ್ ಮಾಡಿ, ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, ಬೊಜ್ಜಿನ ಅಂಶ ಎಷ್ಟಿದೆ, ನೀರಿನ ಅಂಶ ಎಷ್ಟಿದೆ, ಮಸಲಿನ ಅಂಶ ಎಷ್ಟಿದೆ, ಎಷ್ಟು ಎಕ್ಸ್ಟ್ರಾ ಇದೆ, ಅವರ ಏಜ್ ಪ್ರಕಾರ, ಅವರ ಮೆಡಿಕಲ್ ಹಿಸ್ಟ್ರಿ ತಗೊಂಡ್ಬಿಟ್ಟು ಆ ಪ್ರಕಾರ ಅವರಿಗೆ ಡಿಫ್ರೆಂಟ್ ಆಪ್ಷನ್ಸ್ ಕೊಡ್ತೀವಿ. ಸೊ ಎಕ್ಸಾಕ್ಟ್ ಆಗಿ ಹಿಸ್ಟ್ರಿ ತಗೊಂಡು ಅವ್ರು ಎಷ್ಟು ವೇಟ್ ಕಡಿಮೆ ಮಾಡಬೇಕು, ಯಾವ ಭಾಗದಲ್ಲಿ ಕಡಿಮೆ ಮಾಡಬೇಕು, ಹೇಗೆ ಅದನ್ನ ಮೇಂಟೈನ್ ಮಾಡಬೇಕು ಅಂತ ಡಿಫ್ರೆಂಟ್ ಆಪ್ಷನ್ಸ್ ಆಫ್ ಟ್ರೀಟ್ಮೆಂಟ್ಸ್ ಇದೆ. ಕೆಲವೊಬ್ಬರಿಗೆ ಬೇಗ ಆಗಬೇಕು ಅಂತ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಟ್ರೀಟ್ಮೆಂಟ್ ಇದೆ. ಇನ್ ಕೆಲವೊಬ್ಬರಿಗೆ ರೆಗ್ಯುಲರ್ ಆಗಿ ಪರ್ಮನೆಂಟ್ ಆಗಿ ಒಂದು 10 to 15 kgs ಕಡಿಮೆ ಆಗಬೇಕು ಅಂಡ್ ಲೈಫ್ ಲಾಂಗ್ ಅದನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಅದಕ್ಕೆ ಬೇರೆ ರೀತಿ ಟ್ರೀಟ್ಮೆಂಟ್ಸ್ ಇದೆ. ಸೊ ಡೆಫಿನೆಟ್ಲಿ ವೇಟ್ ಲಾಸ್ ಆಗಿರಬಹುದು, ವೇಟ್ ಗೇನ್ ಆಗಿರಬಹುದು, 100% ಪಾಸಿಬಲ್ ಇದೆ. ಓಕೆ, ಈಗ ಸಾಕಷ್ಟು ಜನಕ್ಕೆ ಒಂದು ಯೋಚನೆ ಕೂಡ ಇರುತ್ತೆ, ಈಗ ಟ್ರೀಟ್ಮೆಂಟ್ ತಗೊಳ್ತೀವಿ, ಸಣ್ಣ ಆಗ್ತೀವಿ, ಸೊ ಮತ್ತೆ ಏನಾದ್ರೂ ದಪ್ಪ ಆಗ್ಬಿಡ್ತೀವ, ಸೊ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋಂತ ಒಂದು ಕನ್ಫ್ಯೂಷನ್ ದೊಡ್ಡದಾಗಿ ಇರುತ್ತೆ. ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ ನಮ್ಮ ಮೇಂಟೆನೆನ್ಸ್. ಸೊ ಯಾರಿಗಾದ್ರೂ ಅಪ್ರಾಕ್ಸಿಮೇಟ್ಲಿ 10 to 15 kgs ಕಡಿಮೆ ಮಾಡಿದ್ರೆ ಅವರ ಐಡಿಯಲ್ ವೇಟ್ ಟಚ್ ಮಾಡ್ತಾರೆ ಅಂತ ಇದ್ರೆ 2-3 kgs ಕಡಿಮೆ ಮಾಡ್ಕೊಂಡಿರ್ತಾರೆ, ಮತ್ತೆ 2-3 kgs ಗೇನ್ ಮಾಡ್ಕೊಂಡಿರ್ತಾರೆ. ಅವರಾಗಿ ಅವ್ರು ಡಯಟ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, 1-2 kg ಕಡಿಮೆ ಆಗುತ್ತೆ, ಮತ್ತೆ ಅದನ್ನ ಬಿಟ್ಟ ತಕ್ಷಣ ಮತ್ತೆ 2 kg ಜಾಸ್ತಿ ಆಗುತ್ತೆ. ದ್ಯಾಟ್ ಇಸ್ ಡೆಫಿನೆಟ್ಲಿ ನಾಟ್ ದ ಕರೆಕ್ಟ್ ಮೆಥಡ್. ಸೊ ಬಾಡಿ ವೇದಾಂತದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಅವರ ಐಡಿಯಲ್ ವೇಟ್ ಏನಿದೆ, ಅವರ ಎತ್ತರದ ಪ್ರಕಾರ, ಅವರ ವಯಸ್ಸಿನ ಪ್ರಕಾರ ಎಷ್ಟಿರಬೇಕು ಅದನ್ನ ನೋಡ್ಕೊಂಡ್ಬಿಟ್ಟು ಅಷ್ಟು ವೇಟ್ ಕಡಿಮೆ ಮಾಡ್ತೀವಿ. ನಂತರ ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಕೂಡ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಇನ್ನೊಂದೇನಂದ್ರೆ, ನಮ್ಮ ದೇಹದಲ್ಲಿ ವೇಟ್ ಜಾಸ್ತಿ ಇದೆ ಅಂದ್ರೆ, ವೇಟ್ ಅನ್ನೋದು ಒಂದು ನಂಬರ್, 5 kg ಜಾಸ್ತಿ ಇದೆ, 10 kg ಜಾಸ್ತಿ ಇದೆ, 20 kg ಜಾಸ್ತಿ ಇದೆ ಅಂತ. ಬಟ್ ಅದೇನ್ ಜಾಸ್ತಿ ಇದೆ ಅಂತ ಐಡೆಂಟಿಫೈ ಮಾಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬೊಜ್ಜು ಮಾತ್ರ ಜಾಸ್ತಿ ಇದ್ರೆ ಅದನ್ನ ಕಡಿಮೆ ಮಾಡಿದಾಗ ವೇಟ್ ಮೇಂಟೈನ್ ಮಾಡೋದು ತುಂಬಾನೇ ಈಸಿ ಆಗಿರುತ್ತೆ. ಸೊ ತುಂಬಾ ಜನ ಶಾರ್ಟ್ ಟರ್ಮ್ ಅಲ್ಲಿ ಕ್ವಿಕ್ ಆಗಿ ನಾನು ಏನಾದ್ರೂ ಒಂಚೂರು ಡಯಟ್ ಮಾಡಿ, ಜ್ಯೂಸಸ್ ಕುಡಿದು, ನೀರ್ ಕುಡಿದು ವೇಟ್ ಕಡಿಮೆ ಮಾಡ್ತೀನಿ ಅಂತ ಅಂದ್ರೆ ದಟ್ ಇಸ್ ನಾಟ್ ದ ಪ್ರಾಪರ್ ಮೆಥಡ್. ಸೈಂಟಿಫಿಕ್ ಆಗಿ ಪ್ರಾಪರ್ ಆಗಿ ವಿದೌಟ್ ಎನಿ ಮೆಡಿಸಿನ್ಸ್, ವಿದೌಟ್ ಎನಿ ಪಿಲ್ಸ್, ವಿದೌಟ್ ಎನಿ ಪೌಡರ್ಸ್ ವೇಟ್ ಕಡಿಮೆ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್. ಓಕೆ, ಈಗ ಬಾಡಿ ವೇದಾಂತ್ ಅಂದ್ರೆ ಟ್ರೀಟ್ಮೆಂಟ್ ಇದೆ, ಈ ಸಣ್ಣ ಆಗೋದಕ್ಕಾಗಿರ್ಬೋದು ಅಥವಾ ದಪ್ಪ ಆಗೋದಕ್ಕೆ, ಅಥವಾ ಸ್ಕಿನ್ ಟ್ರೀಟ್ಮೆಂಟು, ಹೇರ್ ಟ್ರೀಟ್ಮೆಂಟು, ಈ ರೀತಿಯ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ರೆ, ಈಗ ಸಾಕಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಎಲ್ಲಾ ತಿಳ್ಕೊಂಡಿರೋದು, ಸೊ ಏನಾದ್ರೂ ಇವರು ಮೆಡಿಸನ್ ಕೊಡ್ತಾರೆ ಅಥವಾ ಇಂಜೆಕ್ಷನ್ ಆ ತರದ್ ಏನಾದ್ರೂ ಇರುತ್ತೆ ಅಂತ. ಸೊ ಹೇಗಿದೆ ಟ್ರೀಟ್ಮೆಂಟ್ ಪ್ಯಾಟ್ರನ್, ಹೇಗಿದೆ ಅನ್ನೋದ್ರ ಬಗ್ಗೆ? ಫಸ್ಟ್ ಆಫ್ ಆಲ್ ನಾನು ಕ್ಲಾರಿಫೈ ಮಾಡಬೇಕಾಗಿರೋದು, ಯಾವುದೇ ರೀತಿ ಮೆಡಿಸಿನ್ಸ್ ಇರಲ್ಲ, ಪಿಲ್ಸ್ ಇರಲ್ಲ, ಪೌಡರ್ಸ್ ಇರಲ್ಲ, ಸಿರಪ್ಸ್ ಇರಲ್ಲ, ಜ್ಯೂಸಸ್ ಇರಲ್ಲ. ಸೊ ಯಾವುದೇ ರೀತಿ ಓರಲ್ ಇಂಟೇಕ್ ಇರಲ್ಲ. ತುಂಬಾ ಜನರಿಗೆ ಅದೇ ಭಯ, ಏನಾದ್ರೂ ತಿಂದ್ರೆ, ಏನಾದ್ರೂ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಏನಾದ್ರೂ ರಿಸಲ್ಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ. ಸೊ ನಮ್ಮಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋ ಟ್ರೀಟ್ಮೆಂಟ್ ಇರಲ್ಲ. ಸಿಂಪಲ್ ಆಯುರ್ವೇದಿಕ್ ಮಸಾಜಸ್ ಇರುತ್ತೆ, ಹ್ಯಾಂಡ್ ಮಸಾಜಸ್ ಇರುತ್ತೆ, ಕೆಲವು ಪ್ಯಾಸಿವ್ ಮಸಲ್ ಎಕ್ಸರ್ಸೈಸರ್ಸ್ ಇರುತ್ತೆ. ಅರ್ಥ ಮಾಡಿಸ್ತೀನಿ. ಈಗ ನಾವು ವೇಟ್ ಕಡಿಮೆ ಮಾಡ್ಬೇಕಂದ್ರೆ ಎಕ್ಸರ್ಸೈಸ್ ಮಾಡಬೇಕು, ಅಥವಾ ಜಿಮ್ಮಿಗೆ ಹೋಗ್ಬೇಕು, ಅಥವಾ ಏರೋಬಿಕ್ಸ್ ಅಥವಾ ಜುಂಬಾ ಮಾಡ್ತೀವಿ. ಇದಕ್ಕೆ ಆಕ್ಟಿವ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬರಿಗೂ ಇದನ್ನ ಮಾಡೋದು ಕಷ್ಟ, ಯಾಕೆಂದ್ರೆ
ಅಂದ್ರೆ ಕೆಲವೊಬ್ರಿಗೆ ಮಂಡಿ ನೋವು ಇರುತ್ತೆ, ಕೆಲವೊಬ್ರಿಗೆ ಬ್ಯಾಕ್ ಪೇನ್ ಇರುತ್ತೆ, ಕೆಲವೊಬ್ರಿಗೆ ರೆಗ್ಯುಲರ್ ಆಗಿ ಹೋಗಿ ಮಾಡೋದು ಕಷ್ಟ ಇರುತ್ತೆ. ಸೊ ಬಾಡಿ ವೇದಾಂತದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ವಾರಕ್ಕೆ 1, 2 ಅಥವಾ 3 ಸರ್ತಿ ಅವರ ಅನುಕೂಲದ ಪ್ರಕಾರ ಅರೌಂಡ್ 1 ಅವರ್ ಸ್ಪೆಂಡ್ ಮಾಡಿದ್ರೆ ಕೆಲವು ಅಪ್ಲಯನ್ಸಸ್ ಮೂಲಕ ಮಸಲ್ಸ್ ಅನ್ನ ಎಕ್ಸರ್ಸೈಸ್ ಮಾಡ್ತೀವಿ. ಹೊಟ್ಟೆ ಭಾಗ ಇರಬಹುದು, ತೊಡೆ ಭಾಗ ಇರಬಹುದು, ಆರ್ಮ್ಸ್ ಮಾತ್ರ ಇರಬಹುದು, ಹಿಪ್ಸ್ ಮಾತ್ರ ಇರಬಹುದು. ಅವರಿಗೆ ಯಾವ ಭಾಗ ಬೇಕು ಅಲ್ಲಿ ಮಾತ್ರ ಮಷೀನ್ಸ್ ಇಂದ ನಾವು BMR ಅನ್ನ ಇಂಪ್ರೂವ್ ಮಾಡ್ತೀವಿ, ನಮ್ಮ ಬಾಡಿದು ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡ್ತೀವಿ. ಅದರಿಂದ ವೇಟ್ ಲಾಸ್ ಆಗೋದು ಪಾಸಿಬಲ್ ಇದೆ. ಇನ್ನೊಂದೇನಂದ್ರೆ ತುಂಬಾ ವರ್ಷದಿಂದ ಅಕ್ಯುಮುಲೇಟ್ ಆಗಿರೋ ಫ್ಯಾಟಿಗೆ ಸೆಲ್ಯುಲೈಟ್ ಅಂತ ಹೇಳ್ತೀವಿ, ಈಸಿಯಾಗಿ ಕಡಿಮೆ ಆಗಲ್ಲ. ತುಂಬಾ ಜನ ಡಯಟ್ ಅಂಡ್ ವಾಕ್ ಮಾಡಿ 1-2-3 kg ಕಡಿಮೆ ಆದಾಗ ಈ ಫೇಸ್ ಎಲ್ಲ ಇಳ್ದೋಗಿರುತ್ತೆ, ತುಂಬಾ ಸಿಕ್ಕಾಗಿ ಕಾಣ್ತಾರೆ. ಸೊ ದಟ್ ಇಸ್ ನಾಟ್ ದ ರೈಟ್ ಮೆಥಡ್. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಹೊಟ್ಟೆ ಜಾಸ್ತಿ ಇದ್ರೆ ಹೊಟ್ಟೆ ಮಾತ್ರ ಕಡಿಮೆ ಆಗಬೇಕು, ಹಿಪ್ಸ್ ಜಾಸ್ತಿ ಇದ್ರೆ ಹಿಪ್ಸ್ ಕಡಿಮೆ ಆಗಬೇಕು. ಅದನ್ನ ಪ್ರಾಪರ್ ಮೆಥಡ್ ಅಲ್ಲಿ ಮಾಡಿದ್ರೆ ಮಾತ್ರ ಪ್ರಾಪರ್ ಶೇಪಿಂಗ್ ಆಗುತ್ತೆ. ಒಂದು ಮೇಲ್ ಬಾಡಿ ಇರಬಹುದು, ಒಂದು ಫೀಮೇಲ್ ಬಾಡಿ ಇರಬಹುದು, ಅದಕ್ಕೆ ಪ್ರಾಪರ್ ಶೇಪ್ ಪ್ರಪೋರ್ಷನೇಟ್ ಆಗಿ ವೇಟ್ ಕಡಿಮೆ ಮಾಡಿದ್ರೆ ಮಾತ್ರ ಅದಕ್ಕೆ ಸೈಂಟಿಫಿಕ್ ವೇಟ್ ಲಾಸ್ ಅಂತ ಹೇಳ್ತೀವಿ. ಸೊ ಮಸಾಜಸ್ ಮೂಲಕ ಶೇಪಿಂಗ್ ಮಾಡ್ತೀವಿ, ಮಷೀನ್ಸ್ ಮೂಲಕ ವೇಟ್ ಲಾಸ್ ಮಾಡ್ತೀವಿ. ಮೇಂಟೆನೆನ್ಸ್ ಗೆ ಹೆಲ್ದಿ ಡಯಟ್ ಅಂಡ್ ಹೆಲ್ದಿ ಎಕ್ಸರ್ಸೈಸ್ ಪ್ಯಾಟರ್ನ್ ಹೇಳ್ಕೊಡ್ತೀವಿ. ಡಯಟ್ ಅಂದ ತಕ್ಷಣ ಜಸ್ಟ್ ಬಜ್ಜಿ, ಬೋಂಡಾ, ಮಿರ್ಚಿ, ವಡ ಸ್ವಲ್ಪ ಕಡಿಮೆ ತಿನ್ಬೇಕು ಅಥವಾ ಸ್ವೀಟ್ಸ್ ಕಡಿಮೆ ಮಾಡಬೇಕು. ಬಿಟ್ರೆ ರೆಗ್ಯುಲರ್ ಚಪಾತಿ, ರೋಟಿ, ರೈಸ್ ತಿನ್ನಬಹುದು. ಅಂಡ್ ನಮ್ಮ ಫೇವ್ರೇಟ್ ಫುಡ್ಸ್ ಏನಿದೆ ಅದು ಡೆಫಿನೆಟ್ಲಿ ವೀಕ್ಲಿ ಒನ್ಸ್ ತಿನ್ನಬಹುದು. ತುಂಬಾನೇ ಫ್ರೈಡ್ ಫುಡ್ ಮಾತ್ರ ಜಾಸ್ತಿ ಬೇಡ. ಓಕೆ, ನೀವು ಹೇಳ್ತಾ ಇದ್ರಿ ಟ್ರೀಟ್ಮೆಂಟ್ ಮೆಥಡ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸಾಕಷ್ಟು ಜನ ಮದುವೆಗೂ ಮುಂಚೆನೆ ದಪ್ಪ ಇರ್ತಾರೆ, ಇನ್ನೂ ಸಾಕಷ್ಟು ಜನ ಪ್ರೆಗ್ನೆನ್ಸಿ ಆದ ನಂತರ ಅದೇ ವೆಯ್ಟ್ ಕಂಟಿನ್ಯೂ ಆಗಿರುತ್ತೆ. ಸೊ ಎರಡೂ ತರದ ಟ್ರೀಟ್ಮೆಂಟ್ ಒಂದೇ ಮೆಥಡ್ ಇರುತ್ತಾ ಅಥವಾ ಹೀಗೆ? ಪ್ರತಿಯೊಂದು ಹ್ಯೂಮನ್ ಬಾಡಿ ಇಸ್ ಡಿಫ್ರೆಂಟ್. ಸೊ ಅವ್ರು ಯಾವ ಕಾರಣದಿಂದ ವೇಟ್ ಜಾಸ್ತಿ ಆಗಿದೆ, ಅವರ ಮೆಡಿಕಲ್ ಹಿಸ್ಟ್ರಿ ಏನಿದೆ ಅಂತ ನೋಡ್ಕೊಂಡು ಟ್ರೀಟ್ಮೆಂಟ್ ವೇರಿ ಆಗುತ್ತೆ. PCOD ಇದ್ರೆ ಅವರಿಗೆ ಬೇರೆ ರೀತಿ ಟ್ರೀಟ್ಮೆಂಟ್ ಇರುತ್ತೆ. ಥೈರಾಯ್ಡ್ ಇದ್ರೆ ಅದರಿಂದ ವೇಟ್ ಜಾಸ್ತಿ ಆಗಿದೆ ಅಂತ ಅಂದ್ರೆ ಅದಕ್ಕೆ ಬೇರೆ ರೀತಿ ಟ್ರೀಟ್ಮೆಂಟ್ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ಆದ್ಮೇಲೆ ಅರೌಂಡ್ 6 months ಆಗಿರುತ್ತೆ, ಹೊಟ್ಟೆ ಜಾಸ್ತಿ ಇರುತ್ತೆ, ಅವಾಗ ಟ್ರೀಟ್ಮೆಂಟ್ ಗೆ ಬಂದಾಗ ಅದಕ್ಕೆ ಬೇರೆ ರೀತಿ ಟ್ರೀಟ್ಮೆಂಟ್ ಇರುತ್ತೆ. ಆಫ್ಟರ್ 40 ನನ್ನ ಮೆನೋಪಾಸ್ ಇಂದ ವೇಟ್ ಜಾಸ್ತಿ ಆಗಿದೆ ಅಂದ್ರೆ ಅದರಿಂದ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಬಿಕಾಸ್ ಪ್ರತಿಯೊಬ್ಬರದ್ದು ಬಾಡಿ ಅವರ ಮೆಡಿಕಲ್ ಹಿಸ್ಟ್ರಿ ಪ್ರಕಾರ ಡಿಫ್ರೆಂಟ್ ಆಗಿ ರೆಸ್ಪಾಂಡ್ ಆಗುತ್ತೆ. ಥೈರಾಯ್ಡ್ ಇದ್ರೆ ಡೆಫಿನೆಟ್ಲಿ ಲೋವರ್ ಬಾಡಿ ಸ್ವಲ್ಪ ಹೆವಿ ಇರುತ್ತೆ, PCOD ಇದ್ದಾಗ ಹೊಟ್ಟೆ ಭಾಗ ಸ್ವಲ್ಪ ಜಾಸ್ತಿ ಫ್ಯಾಟ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ಟ್ರೀಟ್ಮೆಂಟ್ ವೇರಿ ಆಗುತ್ತೆ ಡಿಪೆಂಡಿಂಗ್ ಆನ್ ವಾಟ್ ಕೈಂಡ್ ಆಫ್ ಮಸಾಜಸ್. ಅವರಿಗೆ ಡಿಟಾಕ್ಸ್ ಮಸಾಜ್ ಬೇಕಾ, ಬಾಡಿ ಶೇಪಿಂಗ್ ಮಸಾಜ್ ಬೇಕಾ, ಫಿಗರ್ ಕರೆಕ್ಷನ್ ಮಸಾಜ್ ಬೇಕಾ, ಸ್ಪಾಟ್ ರಿಡಕ್ಷನ್ ಬೇಕಾ, ಒಂದೇ ಏರಿಯಾ ಬೇಕಾ, ಫುಲ್ ಬಾಡಿ ಬೇಕಾ, ಅವರಿಗೆ ವೇಟ್ ಲಾಸ್ ಬೇಕಾ ಅಥವಾ ವೇಟ್ ಲಾಸ್ ಅಂಡ್ ಶೇಪಿಂಗ್ ಬೇಕಾ, ಓನ್ಲಿ ಶೇಪಿಂಗ್ ಬೇಕಾ, ಇದನ್ನ ನೋಡ್ಕೊಂಡು ಕಾಂಬಿನೇಷನ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಡಿಸೈಡ್ ಮಾಡ್ತೀವಿ. ಓಕೆ, ತುಂಬಾ ದಪ್ಪ ಇರೋರು ಫಸ್ಟ್ ಯೋಚನೆ ಮಾಡೋದು ಸಣ್ಣ ಆಗಬೇಕು ಅಂತ ಅಂದ ತಕ್ಷಣ ಅವ್ರ ಮನಸ್ಸಿಗೆ ಬರುವಂತದ್ದು ನನ್ನ ಹೊಟ್ಟೆ ದಪ್ಪ ಇದೆ, ಮೊದಲು ನನ್ನ ಹೊಟ್ಟೆ ಸಣ್ಣ ಮಾಡ್ಕೊಳ್ಬೇಕು ಅಂತ. ಸೊ ಈ ಹೊಟ್ಟೆ ಸಣ್ಣ ಮಾಡ್ಕೊಳ್ಬೇಕು ಅಂದ್ರೆ ಎಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ, ಅಂದ್ರೆ ಟ್ರೀಟ್ಮೆಂಟ್ ಎಷ್ಟು ಸಿಟ್ಟಿಂಗ್ ಬೇಕಾಗುತ್ತೆ ಹೀಗೆ? ಡೆಫಿನೆಟ್ಲಿ ನೀವು ಹೇಳಿದ್ ಕರೆಕ್ಟು. ಬಿಕಾಸ್ ಬೇರೆ ಯಾವುದೇ ಭಾಗ ಜಾಸ್ತಿ ಇದ್ರು ನೋಡಕ್ ಚೆನ್ನಾಗಿರಲ್ಲ, ಬಟ್ ಹೊಟ್ಟೆ ಭಾಗ ಜಾಸ್ತಿ ಇದ್ರೆ ಅದರ ರಿಲೇಟೆಡ್ ಲಾಟ್ಸ್ ಆಫ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಇದಕ್ಕೆ ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೀವಿ. ಸೊ ಹೊಟ್ಟೆ ಭಾಗ ಯಾರಿಗಾದ್ರೂ ಜಾಸ್ತಿ ಇದ್ರೆ ಡೆಫಿನೆಟ್ಲಿ ಫಸ್ಟ್ ಪ್ರಯಾರಿಟಿ ಅದನ್ನ ಕಡಿಮೆ ಮಾಡ್ಕೊಳ್ಳೇಬೇಕು. ಹೊಟ್ಟೆ ಭಾಗ ಕಡಿಮೆ ಮಾಡಕ್ಕೆ ಫಸ್ಟ್ 5 ಟ್ರೀಟ್ಮೆಂಟ್ಸ್ ಅಲ್ಲಿ ನಾವು ಕೆಲವು ಮಸಾಜಸ್ ಕೊಟ್ಟು ಹೊಟ್ಟೆ ಗಟ್ಟಿ ಇರುತ್ತೆ. ಫ್ಯಾಟ್ ಆಕ್ಚುಲಿ ಅದು ಸೆಲ್ಯುಲೈಟ್ ಅಂತ ಏನ್ ಹೇಳ್ತೀವಿ, ತುಂಬಾ ವರ್ಷದಿಂದ ಅಕ್ಯುಮುಲೇಟ್. ಜನರಲಿ ಯಾರಿಗಾದ್ರೂ ಹೊಟ್ಟೆ ಇದೆ ಅಂತ ಅಂದ್ರೆ ಅವರು ಡಿನ್ನರ್ ಲೇಟ್ ಮಾಡಿ ಇಮಿಡಿಯೇಟ್ ಆಗಿ ಮಲ್ಕೊಳ್ಳೋ ಅಭ್ಯಾಸ ಇದ್ರೆ ಮಾತ್ರ ಹೊಟ್ಟೆ ಭಾಗ ಜಾಸ್ತಿ ಇರುತ್ತೆ. ಸೊ ಹೊಟ್ಟೆ ಭಾಗ ಕಡಿಮೆ ಮಾಡಬೇಕು ಅಂದ್ರೆ ಫಸ್ಟ್ 5 ಮಸಾಜಸ್ ಅಲ್ಲಿ ಗಟ್ಟಿ ಇರೋ ಫ್ಯಾಟ್ ಅನ್ನ ಸಾಫ್ಟ್ ಮಾಡ್ತೀವಿ. ಆಫ್ಟರ್ 5 ಮಸಾಜಸ್ ನೀವು ಇಂಚಸ್ ಅನ್ನ ಕಡಿಮೆ ಆಗ್ತಾ ಇರೋದು ನೋಡಬಹುದು. ಫಸ್ಟ್ ಟೈಮ್ ಬಂದಾಗ ಮೆಜರ್ಮೆಂಟ್ಸ್ ತಗೊಳ್ತೀವಿ, ಹೊಟ್ಟೆ ಭಾಗ ಎಷ್ಟಿದೆ ಅಂತ. ಬರ್ತಾ ಬರ್ತಾ ನೀವೇ ನೋಡಬಹುದು ಅದು ಕಡಿಮೆ ಆಗ್ತಾ ಇದೆ ಅಂತ. ಅಪ್ರಾಕ್ಸಿಮೇಟ್ಲಿ 10 ಮಸಾಜಸ್ ಮಾಡಿಸಿದ್ರೆ 3 ಇಂಚ್ ಅಷ್ಟು ಕಡಿಮೆ ಮಾಡ್ಕೋಬಹುದು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ ಬ್ರೇಕ್ ಆದ್ಮೇಲೆ. ವೀಕ್ಷಕರೇ, ಬಾಡಿ ವೇದಾಂತ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್. ನೀವು
ಬ್ರೇಕ್ನ ನಂತರ ಬಾಡಿ ವೇದಾಂತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ನೋಡೋಣ. ನಮಸ್ತೆ. ನಮಸ್ತೆ. ನಮ್ ಜೊತೆ ಹೆಲ್ತ್ ಕನ್ಸಲ್ಟೆಂಟ್ ಇದ್ದಾರೆ, ಮಾತನಾಡಿ. ನಿಮ್ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ನಾನು ರೋಹಿತ್ ಅಂತ ಮಂಗಳೂರಿಂದ. ಓಕೆ. ನಾನು ಯೋಗ ಜಿಮ್ ಎಲ್ಲ ಮಾಡ್ತೇನೆ. ಈಗ ಇಲ್ಲಿ ಹೋಮಿಯೋಪತಿ, ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದೇನೆ. ಓಕೆ. ಈಗ ಒಜ್ಜೆಲ್ಲ ಬರ್ತದೆ, ಯಾಕಂತ ಗೊತ್ತಾಗ್ತದೆ. ವಯಸ್ಸು 28 ವರ್ಷ ಆಯ್ತು. ಯೋಗ ಎಲ್ಲ ಮಾಡ್ತೇನೆ ನಾನು. ಓಕೆ. 2 ಇಯರ್ಸ್ ಇಂದ ಯೋಗ ಮಾಡ್ತಿದ್ದೇನೆ. ಓಕೆ. ರಾತ್ರಿ ಯೋಗ ಮಾಡ್ಬೋದಾ? ಸರ್, ಐ ವುಡ್ ಸಜೆಸ್ಟ್ ನಮ್ಮಲ್ಲಿ ಒಂದ್ಸತಿ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಯೋಗ ಇಸ್ ವೆರಿ ವೆರಿ ಗುಡ್. ಬಟ್ ನಿಮ್ಗೆ ಮತ್ತೂ ಬೊಜ್ ಬರ್ತಾ ಇದೆ ಅಂದ್ರೆ ಕೆಲವು ಮಸಾಜಸ್ ಮೂಲಕ ಶೇಪಿಂಗ್ ಅನ್ನ ಮಾಡಬಹುದು. ಆಮೇಲೆ ನೀವು ಯೋಗ ಮಾಡ್ಕೊಂಡು ಅದನ್ನ ಮೇಂಟೆನೆನ್ಸ್ ಮಾಡ್ಕೋಬಹುದು. ಮೈಸೂರು ಮತ್ತೆ ಬ್ಯಾಂಗ್ಳೂರಲ್ಲಿ ನಮ್ಮ ಸೆಂಟರ್ ಇದೆ. ನೀವು ಮಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀರಾ, ಒಂದ್ಸತಿ ಅನುಕೂಲ ಮಾಡ್ಕೊಂಡು ವಿಸಿಟ್ ಮಾಡಿ. ಎಕ್ಸಾಕ್ಟ್ಲಿ ನಿಮ್ಗೆ ಯಾವ ಭಾಗದಲ್ಲಿ ಬೊಜ್ಜಿದೆ, ಎಷ್ಟು ಜಾಸ್ತಿ ಇದೆ, ಎಷ್ಟು ಕಡಿಮೆ ಮಾಡಬೇಕು ಅಂತ ಹೇಳ್ಬಹುದು. ಯೋಗ ಡೆಫಿನೆಟ್ಲಿ ಇಸ್ ವೆರಿ ಗುಡ್, ಬಟ್ ಅದು ಮೇಂಟೆನೆನ್ಸ್ ಗೆ ಅದನ್ನ ಕಂಟಿನ್ಯೂ ಮಾಡ್ಕೋಬಹುದು. ಇವಾಗ ಬೊಜ್ಜಿದೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳಿ, ನಂತರ ಮೇಂಟೆನೆನ್ಸ್ ಗೆ ಯೋಗ ಮಾಡಿ ಸರ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನಾವು ಮಾತನಾಡ್ತಾ ಇದ್ವಿ, ಈ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ಕೂಡ ಹೇಳ್ತಾ ಇದ್ರಿ ಎಲ್ಲೆಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅಂತ. ಎಷ್ಟು ದಿನ ಬೇಕಾಗುತ್ತೆ ರಿಸಲ್ಟ್ ನೋಡೋದಕ್ಕೆ? ಯಾಕೆಂದ್ರೆ ತುಂಬಾ ಜನ ವೇಟ್ ಮಾಡೋದು ಫಸ್ಟ್ ರಿಸಲ್ಟ್ಗೆನೆ. ಯಾವಾಗ ಬರುತ್ತೆ? 1 ವರ್ಷ ಬೇಕಾ, 2 ವರ್ಷ ಬೇಕಾ ಅಂತ. ಸೊ ಇದ್ರ ಟೈಮಿಂಗ್ ಟ್ರೀಟ್ಮೆಂಟ್ಗೆ ಯಾರಾದ್ರೂ ಬರಬೇಕು ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆವರೆಗೂ ನಮ್ಮ ಸೆಂಟರ್ ಓಪನ್ ಇರುತ್ತೆ. 365 ದಿವಸನೂ ನಮ್ಮ ಸೆಂಟರ್ ಓಪನ್ ಇರುತ್ತೆ. ಯಾರಿಗಾದ್ರೂ ತೂಕ ಕಡಿಮೆ ಮಾಡ್ಬೇಕಂದ್ರೆ ವಾರದಲ್ಲಿ 1-2 ಸರ್ತಿ ಅವರಿಗೆ ಅನುಕೂಲ ಆಗಿದ್ದ ದಿನ ಮತ್ತೆ ಅವರಿಗೆ ಅನುಕೂಲ ಆಗಿದ್ದ ಟೈಮ್ ಅಲ್ಲಿ ಬಂದು 1 ಅಥವಾ 1.5 ಅವರ್ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ರಿಸಲ್ಟ್ ಅವರಿಗೆ ಫಸ್ಟ್ ಡೇ ಇಂದಾನೆ ಕಾಣಿಸುತ್ತೆ. ಸೊ ಪ್ರತಿ ಸರ್ತಿ ಅವ್ರು ಬಂದಾಗ 100 ಗ್ರಾಮ್ ಇಂದ 1 kg ವರೆಗೂ ಅವತ್ತಿಂದ ಅವತ್ತೇ ಕಡಿಮೆ ಆಗುತ್ತೆ. ಕಡಿಮೆ ಆಗಿರೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಟೈಮ್ ಬಂದಾಗ ಅವರ ಮೆಜರ್ಮೆಂಟ್ಸ್ ತಗೊಳ್ತೀವಿ. ಹೊಟ್ಟೆ ಭಾಗ ಎಷ್ಟಿದೆ, ಹಿಪ್ಸ್ ಭಾಗ ಎಷ್ಟಿದೆ, ತೊಡೆ ಎಷ್ಟಿದೆ, ಆರ್ಮ್ಸ್ ಎಷ್ಟಿದೆ, ಚೆಸ್ಟ್ ಎಷ್ಟಿದೆ, ನೆಕ್ ಕೂಡ ಎಷ್ಟಿದೆ ಅಂತ. ತುಂಬಾ ಜನರಿಗೆ ಡಬಲ್ ಚಿನ್ ಇರುತ್ತೆ. ಸೊ ಡೆಫಿನೆಟ್ಲಿ ಫುಲ್ ಬಾಡಿದು ಮೆಜರ್ಮೆಂಟ್ಸ್ ತಗೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಪ್ರತಿ ಸರ್ತಿಗೂ ಅವರಿಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿರೋ ವೇಟು ಫಸ್ಟ್ ಡೇ ಇಂದಾನೆ ಕಾಣಿಸುತ್ತೆ. ಸೊ ವೇಟ್ ಲಾಸ್ ಅನ್ನೋದು ಫಸ್ಟ್ ಡೇ ಇಂದ ಕಾಣಿಸುತ್ತೆ. ಇಂಚ್ ಲಾಸ್ ಅಂದ್ರೆ ಹೊಟ್ಟೆ ಭಾಗ ಕಡಿಮೆ ಆಯ್ತಾ, ತೊಡೆ ಕಡಿಮೆ ಆಯ್ತಾ, ಬಟ್ಟೆ ಟೈಟ್ ಇರೋದು ಲೂಸ್ ಆಗಬೇಕು ಅಂತ ಕಾಣಬೇಕು ಅಂದ್ರೆ ಅಟ್ಲೀಸ್ಟ್ 15 to 20 ಡೇಸ್ ಆದ್ಮೇಲೆ ಅವರಿಗೆ ಇಂಚ್ ಲಾಸ್ ಕೂಡ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಟ್ರೀಟ್ಮೆಂಟ್ ಜೊತೆಗೆ ನೀವೇನಾದ್ರೂ ಫುಡ್ ಡಯಟ್ ಏನಾದ್ರೂ ಹೇಳ್ತೀರಾ ಅಥವಾ ಎಕ್ಸರ್ಸೈಸ್ ಏನಾದ್ರೂ ಇದೆಯಾ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ? ಯಾವ ರೀತಿ ಏನಾದ್ರು 70 to 80% ಟ್ರೀಟ್ಮೆಂಟ್ ನಮ್ಮಲ್ಲಿ ಮಾಡ್ತೀವಿ, ವಿಚ್ ಇಸ್ ಮಸಾಜಸ್ ಮೂಲಕ, ಮಷೀನ್ಸ್ ಮೂಲಕ ಅಂಡ್ ಕೆಲವು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಮೂಲಕ ವೇಟ್ ಕಡಿಮೆ ಮಾಡ್ಕೊಡ್ತೀವಿ. ಬಟ್ ಅವರ ಕಡೆಯಿಂದ ಒಂದು 30% ಡೆಫಿನೆಟ್ಲಿ ಕಾಂಟ್ರಿಬ್ಯೂಷನ್ ಬೇಕು ಹೆಲ್ದಿ ಡಯಟ್ಗೆ. ಹೆಲ್ದಿ ಡಯಟ್ ಅಂತ ಅಂದ್ರೆ ರೆಗ್ಯುಲರ್ ಫುಡ್ ಜೊತೆಗೆ ಸ್ವಲ್ಪ ಸ್ಯಾಲಡ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಟೈಮಿಗೆ ಊಟ ಮಾಡೋದು, ಡಿನ್ನರ್ ಕಿಂತ ಮುಂಚೆ ಒಂದು ಅಪ್ರಾಕ್ಸಿಮೇಟ್ಲಿ 1 ಅವರ್ ಗ್ಯಾಪ್ ಬಿಡಬೇಕು. ಈ ತರ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಏನ್ ತರಬೇಕೋ ಅದನ್ನ ಚೇಂಜಸ್ ಮಾಡ್ಕೋಬಹುದು. ಎವ್ರಿ ಡೇ ಒಂದು half an hour ವಾಕ್ ಮಾಡಿದ್ರೆ ಸಾಕು. ಸೊ ಈ ಡಯಟ್ ಅಂಡ್ ಎಕ್ಸರ್ಸೈಸ್ ಅನ್ನ ಸಪೋರ್ಟಿವ್ ಆಗಿ ತಗೊಳ್ತೀವಿ. ದಟ್ ಇಸ್ ನಾಟ್ ದ ಮೇನ್ ಥಿಂಗ್. ಡೆಫಿನೆಟ್ಲಿ ಡಯಟ್ ಅಂಡ್ ಎಕ್ಸರ್ಸೈಸ್ ಸಪೋರ್ಟ್ ಇದ್ರೆ ರಿಸಲ್ಟ್ಸ್ ತುಂಬಾ ಫಾಸ್ಟ್ ಆಗಿ ಬರುತ್ತೆ. ಓಕೆ, ಹಾಗೇನೆ ಈಗ ನಿಮ್ಮ ಬ್ರಾಂಚಸ್ ಯಾವ್ಯಾವ ಕಡೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ. ಬ್ಯಾಂಗ್ಳೂರಲ್ಲಿ ವಿಜಯನಗರಲ್ಲಿ ನಮ್ಮ ಬ್ರಾಂಚ್ ಇದೆ. ಮೈಸೂರಲ್ಲಿ ಬಲ್ಲಾಲ್ ಸರ್ಕಲ್ ಪಕ್ಕದಲ್ಲೇ ನಮ್ಮ ಸೆಂಟರ್ ಇದೆ. ಸೊ ಯಾರಿಗಾದ್ರೂ ವಿಸಿಟ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಡಿಸೈಡ್ ಮಾಡ್ಬೇಕಂದ್ರೆ ಕನ್ಸಲ್ಟೇಷನ್ ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ. ಒಂದ್ಸತಿ ಟ್ರಯಲ್ ಕೂಡ ಫ್ರೀ ಇರುತ್ತೆ. ಬಿಕಾಸ್ ನಾನು ಎಷ್ಟೇ ನಿಮ್ಗೆ ಮಸಾಜಸ್ ಅಂಡ್ ಮಷೀನ್ಸ್ ಮೂಲಕ ವೇಟ್ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಹೇಗೆ ವೇಟ್ ಕಡಿಮೆ ಆಗುತ್ತೆ ಅಂತ ಡೆಫಿನೆಟ್ಲಿ ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಸೊ ಮೈಸೂರು ಬ್ರಾಂಚ್ ಅಲ್ಲಿ ಅಥವಾ ಬ್ಯಾಂಗ್ಳೂರ್ ಬ್ರಾಂಚ್ ಅಲ್ಲಿ ವಿಸಿಟ್ ಮಾಡಿ ಟ್ರಯಲ್ ಅಥವಾ ನಿಮ್ಮ ಕನ್ಸಲ್ಟೇಷನ್ ಕೂಡ ಮಾಡಿದ್ರೆ ನಿಮ್ಮ ಬಾಡಿ ಬಗ್ಗೆ ನೀವು ಅರ್ಥ ಮಾಡ್ಕೋಬಹುದು. ಎಷ್ಟು ವೇಟ್ ಜಾಸ್ತಿ ಇದೆ, ಯಾವ ರೀತಿ ಟ್ರೀಟ್ಮೆಂಟ್ ನಿಮ್ಗೆ ಬೇಕಾಗುತ್ತೆ, ಫಾಸ್ಟ್ ಟ್ರ್ಯಾಕ್ ಟ್ರೀಟ್ಮೆಂಟ್ ಬೇಕಾ, ರೆಗ್ಯುಲರ್ ಟ್ರೀಟ್ಮೆಂಟ್ ಬೇಕಾ, ವೇಟ್ ಲಾಸ್ ಬೇಕಾ, ಶೇಪಿಂಗ್ ಬೇಕಾ, ಟೈಟ್ನಿಂಗ್ ಬೇಕಾ, ವಿಚ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಅನ್ನೋದು ಡಿಸೈಡ್ ಮಾಡೋದು ಅಲ್ಲಿ ವಿಸಿಟ್ ಮಾಡಿದ್ರೆ ಕೂಡ ಅರ್ಥ ಆಗುತ್ತೆ. ಓಕೆ, ಕಾರ್ಯಕ್ರಮ ತುಂಬಾ ಜನ ನೋಡ್ತಾ ಇರ್ತಾರೆ, ತುಂಬಾ ದೂರದ ಊರುಗಳಲ್ಲಿ ಇರ್ತಾರೆ. ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ, ನಾನು ತುಂಬಾ ಸುಂದರವಾಗಿ ಕಾಣಬೇಕು ಅಂತ. ಮೊದಲೆಲ್ಲ ಬರೀ ಮಹಿಳೆಯರು ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರು, ಆದ್ರೆ ಈಗ ಪುರುಷರಲ್ಲೂ ಕೂಡ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಬಹಳಷ್ಟಿದೆ. ಸೊ ತುಂಬಾ ದೂರ ಇರ್ತಾರೆ, ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಬರಕ್ಕಾಗೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಯಾವ ರೀತಿ ನೀವು ಅವ್ರಿಗೆ ಟ್ರೀಟ್ ಮಾಡ್ತೀರಾ? ಒಂದು ಮೈಸೂರು ಅಂಡ್ ಬ್ಯಾಂಗ್ಳೂರಲ್ಲಿ ಇರೋರು ಡೆಫಿನೆಟ್ಲಿ ಬರಬಹುದು. ಹತ್ರ ಇಲ್ಲ ಅಂದ್ರೂ ವಾರಕ್ಕೆ ಒಂದ್ಸರ್ತಿ ಬಂದು ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ತೀನಿ ಅಂದ್ರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕ್ಯಾವಿಟೇಷನ್ ಅಂಡ್ ಕ್ರಯೋಲೈಪೋಲೈಸಿಸ್ ಅಂತ ಇದೆ. ಅದನ್ನ ನೀವು ವೀಕ್ಲಿ ಒನ್ಸ್ ಕೂಡ ತಗೊಂಡ್ರೆ ಡೆಫಿನೆಟ್ಲಿ ರಿಸಲ್ಟ್ಸ್ ಬರುತ್ತೆ. ಬಟ್ ವಾರಕ್ಕೆ ಒಂದ್ಸರ್ತಿ ಕೂಡ ವಿಸಿಟ್ ಮಾಡಕ್ ಆಗಲ್ಲ ಅಂದ್ರೆ ಹೋಮ್ ಕೇರ್ ಕಿಟ್ ಅಂತ ಇದೆ. ಸೊ ನೀವು ಕೆಳಗಡೆ ಬರ್ತಾ ಇರೋ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅಡ್ರೆಸ್ ಕೊಟ್ರೆ ಮನೆಗೆನೆ ಕಿಟ್ ಕಳಿಸ್ತೀವಿ. ಮನೆಯಲ್ಲಿ ಕಿಟ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಡೆಫಿನೆಟ್ಲಿ ನಮ್ಮ ಸ್ಟಾಫ್ ಗೈಡ್ ಮಾಡ್ತಾರೆ. ಸೊ ಅದನ್ನ ಯೂಸ್ ಮಾಡಿ ಯಾವ ಭಾಗದಲ್ಲಿ ಬೊಜ್ಜಿದೆ ಅಲ್ಲಿ ಮಾತ್ರ ಇಂಚಸ್ ಬೇಕು ಅಂತ ಅಂದ್ರೆ ಕಡಿಮೆ ಮಾಡ್ಕೊಳ್ಳಕ್ಕೆ ಪಾಸಿಬಲ್ ಇರುತ್ತೆ.
ಓಕೆ, ಮೊದಲೆಲ್ಲ ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಡಯಟ್ ಮಾಡ್ತಾ ಇದ್ರು, ಎಕ್ಸಸೈಸ್ ಮಾಡ್ತಾ ಇದ್ರು. ಆದರೆ ಈಗ ಒಂದು ಈಸಿ ವೇ ಇದೆ, ಟ್ರೀಟ್ಮೆಂಟ್ ತಗೊಳ್ಬಹುದು, ಆಯುರ್ವೇದಿಕ್ ಮಸಾಜನ್ನು ತಗೊಳ್ಬಹುದು. ಸಾಕಷ್ಟು ಜನಕ್ಕೆ ಇದ್ರ ಜೊತೆಗೆ ಅಡಿಷನಲ್ ಆಗಿ ಥೈರಾಯ್ಡ್ ಅಂತೆ ಅಥವಾ PCOD ಇರ್ಬೋದು ಅಥವಾ ಶುಗರು, BP ಈ ರೀತಿಯ ಅಡಿಷನಲ್ ಕಾಯಿಲೆಗಳು ಕೂಡ ಜೊತೆಗಿರುತ್ತೆ. ಸೊ ಇದ್ರ ಜೊತೆಗೆ ಟ್ರೀಟ್ಮೆಂಟ್ ಪಾಸಿಬಿಲಿಟೀಸ್ ಇದೆಯಾ? ಡೆಫಿನೆಟ್ಲಿ ಯಾವುದೇ ರೀತಿ ಮೆಡಿಕಲ್ ಪ್ರಾಬ್ಲಮ್ ಇಲ್ಲ ಅಂದವರು ವೇಟ್ ಕಡಿಮೆ ಮಾಡಬೇಕು ಅಂತ ಮನ್ಸ್ ಮಾಡಿದ್ರೆ ಬೇಗನೆ ಕಡಿಮೆ ಆಗುತ್ತೆ. ಬಟ್ ಮೆಡಿಕಲ್ ಪ್ರಾಬ್ಲಮ್ ಇದ್ರೆ, ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರೆ, ಅಂಡರ್ ಎನಿ ಕೈಂಡ್ ಆಫ್ ಮೆಡಿಕೇಶನ್ ಇದ್ರೆ ಡೆಫಿನೆಟ್ಲಿ ಅವರಿಗೆ ವೇಟ್ ಲಾಸಿಗೆ ಸಪೋರ್ಟ್ ಬೇಕೇ ಬೇಕು. ಸೊ ಅಂತವರಿಗೆ ವಿ ಹ್ಯಾವ್ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್. ಸ್ಪೆಷಲಿ ಥೈರಾಯ್ಡ್ ಅಂಡ್ PCOD ಇರೋರಿಗೆ ಅವ್ರಿಗೇನೆ ಗೊತ್ತಿರುತ್ತೆ ಎಷ್ಟು ಕಷ್ಟ ವೇಟ್ ಕಡಿಮೆ ಮಾಡಕ್ಕಂತ. ಬಿಕಾಸ್ ತುಂಬಾ ಟ್ರೈ ಮಾಡಿರ್ತಾರೆ ವೇಟ್ ಕಡಿಮೆ ಮಾಡಬೇಕಂತ, ಬಟ್ ಆಗ್ತಾ ಇರಲ್ಲ. ಸೊ ಇಂಥವ್ರಿಗೆ ವಿ ಹ್ಯಾವ್ ವೆರಿ ವೆರಿ ಬ್ಯೂಟಿಫುಲ್ ಅಡ್ವಾನ್ಸ್ ಟ್ರೀಟ್ಮೆಂಟ್. ಸೊ PCOD ಇರಬಹುದು, ಕನ್ಸೀವ್ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಅಂತ ಇರಬಹುದು, ಅಥವಾ ಥೈರಾಯ್ಡ್ ಇರಬಹುದು. ಇಂಥವ್ರಿಗೆ ಥೈರೋ ಮಸಾಜಸ್, PCOD ಮಸಾಜಸ್, ಡಿಟಾಕ್ಸ್ ಮಸಾಜಸ್, ವಾಟರ್ ರಿಟೆನ್ಷನ್ ರಿಡಕ್ಷನ್ ಮಸಾಜಸ್ ಅಂತ ಸ್ಪೆಷಲೈಸ್ಡ್ ಮಸಾಜಸ್ ಇದೆ. ಕೆಲವು ಎಸೆನ್ಷಿಯಲ್ ಆಯಿಲ್ಸ್ ಅನ್ನು ಯೂಸ್ ಮಾಡಿ ಈ ಮಸಾಜಸ್ ಮಾಡೋದ್ರಿಂದ ಅವರಿಗೆ ಸೋ ಮಚ್ ಆಫ್ ಅವರ ಲೆವೆಲ್ಸ್ ಅಲ್ಲಿ ಬ್ಯಾಲೆನ್ಸ್ ಆಗೋದು ಚಾನ್ಸಸ್ ಇರುತ್ತೆ ಅಂಡ್ ವೇಟ್ ಲಾಸ್ ಬೇಗನೆ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 3 to 5 kgs 1 month ಅಲ್ಲಿ ಅವರು ರಿಸಲ್ಟ್ ನೋಡಕ್ಕೆ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಓಕೆ, ಇದ್ರ ಜೊತೆಗೆ ಸ್ಕಿನ್ ಪ್ರಾಬ್ಲಮ್ಸ್, ಸಾಕಷ್ಟು ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಇದ್ದೇ ಇರುತ್ತೆ. ಎಲ್ರಿಗೂ ಕೂಡ ಆಸೆ ಇರುತ್ತೆ ಚರ್ಮ ಸುಂದರವಾಗಿರ್ಬೇಕು, ಪ್ಲಸ್ ಅದ್ರ ಜೊತೆಗೆ ಆರೋಗ್ಯವಾಗಿರ್ಬೇಕು ಅಂತ. ಸೊ ನಾವು ಒಳಗೆ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಹೊರಗಡೆನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ನಮ್ಮ ಚರ್ಮವನ್ನ ನಾವು ಕಾಪಾಡ್ಕೊಳ್ಬೇಕು? ನಿಮ್ಮಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅದಕ್ಕೆ? ಟ್ರೀಟ್ಮೆಂಟ್ ಅಂತ ಬಂದಾಗ ಎಕ್ಸಾಕ್ಟ್ಲಿ ಅವರ ಪ್ರಾಬ್ಲಮ್ ಏನಿದೆ ಅಂತ ನೋಡ್ಕೊಂಡು ಆ ಪ್ರಕಾರ ಟ್ರೀಟ್ಮೆಂಟ್ ಅನ್ನ ಡಿಸೈನ್ ಮಾಡ್ತೀವಿ. ಸ್ಕಿನ್ ಅಂತ ಬಂದಾಗ ಸ್ಕಿನ್ ಟ್ಯಾನ್ ಇರಬಹುದು, ಬಿಸಿಲಿಗೆ ಹೋಗಿ ಕಪ್ಪಗಾಗಿರಬಹುದು, ಅಥವಾ ಭಂಗ್ ಅಂತ ಹೇಳ್ತೀವಿ. ಈ ಪರ್ಟಿಕ್ಯುಲರ್ ಏರಿಯಾ ಅಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ. ಸೊ 40-45 ಇಯರ್ಸ್ ಅಲ್ಲಿ ಈ ಪಿಗ್ಮೆಂಟೇಷನ್ ಬರೋದು ತುಂಬಾನೇ ಸಹಜ. ಬಿಟ್ರೆ ರಿಂಕಲ್ಸ್ ಆಗೋದು, ಪಿಂಪಲ್ಸ್ ಆಗೋದು, ಅಥವಾ ಪಿಂಪಲ್ ಮಾರ್ಕ್ಸ್ ಆಗೋದು, ಈ ರೀತಿ ಯಾವುದೇ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ಡೆಫಿನೆಟ್ಲಿ ಬಾಡಿ ವೇದಾಂತಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ. 15 to 20 days ಒನ್ಸ್ ಬರಬೇಕಾಗುತ್ತೆ ಟ್ರೀಟ್ಮೆಂಟ್ಗೆ. ಅರೌಂಡ್ 1 hour ಟ್ರೀಟ್ಮೆಂಟ್ ಇರುತ್ತೆ. ಈ ರೀತಿ ನಿಮ್ಮ ಪ್ರಾಬ್ಲಮ್ ಎಷ್ಟು ಇಂಟೆನ್ಸ್ ಇದೆಯೋ ಆ ಪ್ರಕಾರ ಎಷ್ಟು ಸರ್ತಿ ಆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಗೈಡ್ ಮಾಡ್ತೀವಿ. ಜೊತೆಗೆ ಹೋಮ್ ಕೇರ್, ರಾತ್ರಿ ಏನ್ ಹಚ್ಚಬೇಕು, ಹಗಲಲ್ಲಿ ಏನ್ ಹಚ್ಚಬೇಕು ಅಂತ ಗೈಡೆನ್ಸ್ ಕೊಡ್ತೀವಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ಐಡೆಂಟಿಫೈ ಮಾಡಿ ಡೆಫಿನೆಟ್ಲಿ ಟ್ರೀಟ್ಮೆಂಟ್ಸ್ ರೇಂಜ್ ತುಂಬಾನೇ ಇದೆ. ಲೈಕ್ ಪೀಲ್ಸ್ ಅಂತ ಹೇಳ್ತೀವಿ, ಡರ್ಮಾ ರೋಲರ್ ಅಂತ ಹೇಳ್ತೀವಿ, PRP ಅಂತ ಹೇಳ್ತೀವಿ, ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಇದೆ, ಆಂಟಿ ಆಕ್ನೆ ಟ್ರೀಟ್ಮೆಂಟ್ ಇದೆ, ಆಂಟಿ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಇದೆ, ಸ್ಕಿನ್ ಲೈಟ್ನಿಂಗ್ ಟ್ರೀಟ್ಮೆಂಟ್ ಇದೆ. ಸೊ ಟ್ರೀಟ್ಮೆಂಟ್ ರೇಂಜ್ ಡೆಫಿನೆಟ್ಲಿ ಅವರ ರಿಕ್ವೈರ್ಮೆಂಟ್ ಪ್ರಕಾರ ಚೇಂಜ್ ಆಗುತ್ತೆ. ಓಕೆ, ಈಗ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವರು ಸೆಲ್ಫ್ ಮೆಡಿಕೇಶನ್ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀವಿ? ಸೆಲ್ಫ್ ಮೆಡಿಕೇಶನ್ ಇಸ್ ಅಬ್ಸಲ್ಯೂಟ್ ನೋ, ಬಿಕಾಸ್ ಸ್ಕಿನ್ ನಿಮ್ಗೆ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತೀನಿ. ಸೊ ನಾವೇನೋ ಟ್ರೈ ಮಾಡ್ತೀವಿ ಅಂದ್ರೆ ಅಬ್ಸಲ್ಯೂಟ್ಲಿ ನೋ. ಡೆಫಿನೆಟ್ಲಿ ಕನ್ಸಲ್ಟೇಷನ್ ಫ್ರೀ ಇರೋದ್ರಿಂದ ಬಂದು ನಿಮ್ಮ ಸ್ಕಿನ್ ತೋರಿಸಿ, ಕಾಂಬಿನೇಷನ್ ಟೈಪ್ ಇದೆಯಾ, ನಾರ್ಮಲ್ ಟೈಪ್ ಇದೆಯಾ, ಡ್ರೈ ಸ್ಕಿನ್ ಇದೆಯಾ, ಆಯಿಲಿ ಸ್ಕಿನ್ ಇದೆಯಾ, ಏನ್ ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಂಡು ಸಜೆಸ್ಟ್ ಮಾಡ್ಕೊಂಡು ಶಾರ್ಟ್ ಟರ್ಮ್ ವರೆಗೂ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಲೈಫ್ ಲಾಂಗ್ ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೆಲ್ಫ್ ಮೆಡಿಕೇಶನ್ ಇಸ್ ಅಬ್ಸಲ್ಯೂಟ್ಲಿ ನೋ. ಓಕೆ, ಈಗ ಸ್ಕಿನ್ಗೆ ಏನಾದರೂ ಮಸಾಜಸ್ ಇದೆಯಾ? ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಇದೆ, ಅದರಲ್ಲಿ ಮಸಾಜಸ್ ಇನ್ಕ್ಲೂಡೆಡ್ ಇರುತ್ತೆ. ಕೆಲವು ಟ್ರೀಟ್ಮೆಂಟ್ಸ್ ಅಲ್ಲಿ ಮಸಾಜಸ್ ಇರುತ್ತೆ, ಕೆಲವು ಟ್ರೀಟ್ಮೆಂಟ್ ಪ್ರೊಸೀಜರ್ ಡಿಫ್ರೆಂಟ್ ಆಗಿರುತ್ತೆ. ಈಗ PRP ಅಂತ ಅಂದಾಗ ನಮ್ಮ ರಕ್ತದಲ್ಲಿ ಪ್ಲಾಸ್ಮಾ ಅನ್ನೋ ಕಂಟೆಂಟ್ ಏನಿದೆ, ಇದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ. ಈ ಗ್ರೋತ್ ಫ್ಯಾಕ್ಟರ್ಸ್ ಅನ್ನ ಸ್ಕಿನ್ನಿಗೆ ಹಾಕಿದಾಗ, ಸ್ಪೆಷಲಿ ಓಪನ್ ಪೋರ್ಸ್ ಇರೋರಿಗೆ ಅಥವಾ ಪಿಟ್ಸ್ ಇರೋರಿಗೆ, ಪಾಸ್ಟ್ ಅಲ್ಲಿ ಟೀನೇಜ್ ಅಲ್ಲಿ ಪಿಂಪಲ್ಸ್ ಇರುತ್ತೆ, ಇವಾಗ ಅವರಿಗೆ ಪಿಂಪಲ್ಸ್ ಸ್ಮಾಲ್ ಪಿಟ್ಸ್ ಇರುತ್ತೆ, ಅದನ್ನ ಕಡಿಮೆ ಮಾಡ್ಬೇಕಂದ್ರೆ PRP ಅಂತ. ಸೊ ಅಲ್ಲಿ ಯಾವುದೇ ರೀತಿ ಮಸಾಜಸ್ ಇರಲ್ಲ, ಬಟ್ ಡೆಫಿನೆಟ್ಲಿ ಸ್ಕಿನ್ ಅಲ್ಲಿ ಅದನ್ನು ರೀಜುವಿನೇಟ್ ಮಾಡೋ ಟೆಕ್ನಿಕ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಕೆಲವು ಸತಿ ಮಷೀನ್ಸ್ ಯೂಸ್ ಮಾಡ್ತೀವಿ, ಕೆಲವು ಸತಿ ಮಸಾಜಸ್ ಇರುತ್ತೆ, ಕ್ರೀಮ್ಸ್ ಇರುತ್ತೆ, ಪ್ರಾಡಕ್ಟ್ಸ್ ಡಿಫ್ರೆಂಟ್ ವೇರಿಯೇಷನ್ ಆಗುತ್ತೆ. ಸೊ ರೇಂಜ್ ಆಫ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಓಕೆ, ಇದ್ರ ಜೊತೆಗೆ ಹೇರ್ ಫಾಲ್ ಸಮಸ್ಯೆ ಕೂಡ ಒಂದು ದೊಡ್ಡ ಸಮಸ್ಯೆನೇ. ಹೇರ್ ಅಲ್ಲೇ ಸಾಕಷ್ಟು ಪ್ರಾಬ್ಲಮ್ಸ್ ಇರುವಂತದ್ದು, ಇದಕ್ಕೆಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಇದೆ? ಹೇರ್ ಅಂತ ಬಂದಾಗ 2 ರೇಂಜ್ ಇದೆ. ಒಂದು ಹೇರ್ ಫಾಲ್ ಆಗ್ತಾ ಇದೆ, ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಬೇಸಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡಬಹುದು. ಇನ್ನು ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಲ್ಲಿ ನಂಗೆ ಒಂದು 3-4 ವರ್ಷದಿಂದ ಹೇರ್ ಫಾಲ್ ಆಗಿದೆ, ಇವಾಗ ನಂಗೆ ರೀಗ್ರೋತ್ ಬೇಕು, ಹೊಸದಾಗಿ ಕೂದಲು ಹುಟ್ಟಿ ಬರಬೇಕು ಅಂತ ಅಂದ್ರೆ PRP ಅಂತ ಟ್ರೀಟ್ಮೆಂಟ್ ಇದೆ, ಸ್ಟೆಮ್ ಸೆಲ್ ಥೆರಪಿ ಅಂತ ಟ್ರೀಟ್ಮೆಂಟ್ ಇದೆ. ಇದನ್ನ ಕಾಂಬಿನೇಷನ್ ಅಲ್ಲಿ ಕೊಡ್ತೀವಿ. ಸೊ ನಿಮ್ಮ ಸ್ಕ್ಯಾಲ್ಪ್ ನ ಅನಲೈಸ್ ಮಾಡಿ ನಿಮ್ಗೆ ಹೇರ್ ಫಾಲ್ ಗೆ ಟ್ರೀಟ್ಮೆಂಟ್ ಬೇಕಾ, ರೀಗ್ರೋತ್ ಗೆ ಟ್ರೀಟ್ಮೆಂಟ್ ಬೇಕಾ, ಡ್ಯಾಂಡ್ರಫ್ ಗೆ ಟ್ರೀಟ್ಮೆಂಟ್ ಬೇಕಾ, ಅಥವಾ ಹೇರ್ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ತುಂಬಾನೇ ಡ್ರೈನೆಸ್ ಇದೆ, ಸೊ ಅದರದ್ದು ಟ್ರೀಟ್ಮೆಂಟ್ ಬೇಕಾ ಅಂತ ನೋಡ್ಕೊಂಡು ಡೆಫಿನೆಟ್ಲಿ ಅದ್ರ ಕೂಡ ಆಪ್ಷನ್ಸ್ ಇದೆ, ಯಾವ ರೀತಿ ಟ್ರೀಟ್ಮೆಂಟ್ ನಿಮ್ಮ ಹೇರಿಗೆ ಬೇಕು ಅಂತ. ಓಕೆ, ಡ್ಯಾಂಡ್ರಫ್ ಕೂಡ ಟ್ರೀಟ್ಮೆಂಟ್ ಇದೆಯಾ ನಿಮ್ಮಲ್ಲಿ? ಹೇಗೆ? ಡೆಫಿನೆಟ್ಲಿ. ಸೊ ಡ್ಯಾಂಡ್ರಫ್ ಅನ್ನೋದು ಎಸ್ಪೆಷಲಿ
ಎಸ್ಪೆಷಲಿ ಈ ವೆದರ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಅದನ್ನ ಇಮಿಡಿಯೇಟ್ ಆಗಿ ಏನಾದ್ರೂ ಕೇರ್ ತಗೊಂಡು ಕರೆಕ್ಟ್ ಮಾಡಿದ್ರೆ ಸರಿ, ಬಟ್ ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಅದು ಇಂಟರ್ನ್ ಹೇರ್ ಫಾಲ್ ಗೆ ರೀಸನ್ ಆಗುತ್ತೆ. ಸೊ ಡೆಫಿನೆಟ್ಲಿ ಡ್ಯಾಂಡ್ರಫ್ ಅನ್ನ ಇಗ್ನೋರ್ ಮಾಡಬಾರ್ದು. ಇನ್ನೊಂದು, ಡ್ಯಾಂಡ್ರಫ್ ಫೇಸ್ ಮೇಲೆ ಕೂಡ ಬಿದ್ದಾಗ ಪಿಂಪಲ್ಸ್ ಆಗುತ್ತೆ. ಸೊ ಸ್ಪೆಷಲಿ ಕೆಲವು ಜನರಿಗೆ ಅಬ್ಸರ್ವ್ ಮಾಡ್ತಿರೋ ಫೇಸ್ ಮೇಲೆ ಬಾಯ್ಲ್ಸ್ ಇರುತ್ತೆ, ಪಿಂಪಲ್ಸ್ ಕೂಡ ಅಲ್ಲ. ಆ ಬಾಯ್ಲ್ಸ್ ಬರೋದೇ ಡ್ಯಾಂಡ್ರಫ್ ಫೇಸ್ ಮೇಲೆ ಬೀಳೋದ್ರಿಂದ. ಸೊ ಡೆಫಿನೆಟ್ಲಿ ಅದಕ್ಕೆ ಕೂಡ ಟ್ರೀಟ್ಮೆಂಟ್ ಇದೆ. ಓಕೆ, ಇದ್ರ ಜೊತೆಗೆ ಬ್ಯೂಟಿ ಸರ್ವಿಸಸ್ ಏನಾದ್ರೂ ಅವೈಲಬಿಲಿಟಿ ಇದೆಯಾ? ಹೇಗೆ? ತಲೆಯಿಂದ ಕಾಲ್ವರೆಗೂ ಯಾವುದೇ ರೀತಿ ಬ್ಯೂಟಿ ಸರ್ವಿಸ್ ಬೇಕಂದ್ರೆ ಕೂಡ ಬಾಡಿ ವೇದಾಂತದಲ್ಲಿ ಪಾಸಿಬಲ್ ಇದೆ. ಡಿ ಟ್ಯಾನ್ ಇರಬಹುದು, ಬ್ಲೀಚ್ ಇರಬಹುದು, ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್, ಹೇರ್ ಕಟ್, ಹೆಡ್ ಮಸಾಜ್, ಹೇರ್ ವಾಶ್, ಬ್ಲೋ ಡ್ರೈ, ಥ್ರೆಡಿಂಗ್, ವ್ಯಾಕ್ಸಿಂಗ್, ಸ್ಮೂತ್ನಿಂಗ್, ಕಲರಿಂಗ್, ಸ್ಟ್ರೀಕ್ಸ್ ಇರಬಹುದು. ಡೆಫಿನೆಟ್ಲಿ ಬಾಡಿ ವೇದಾಂತದಲ್ಲಿ ಇದೆ. ಓಕೆ, ಈಗ ಸಣ್ಣ ಆಗಬೇಕು ಅಥವಾ ದಪ್ಪ ಆಗಬೇಕು ಅನ್ನೋರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅಂತ ತಿಳಿಸ್ಕೊಟ್ರಿ. ಅದ್ರ ಜೊತೆಗೆ ಹೇರು ಮತ್ತೆ ಸ್ಕಿನ್ ಇದೆರಡು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಕಿನ್ ಪ್ರಾಬ್ಲಮ್ಸ್ ಅಂದ್ರೆ ಚರ್ಮ ರೋಗದ ಸಮಸ್ಯೆ, ಹಲವಾರು ರೀತಿಯ ಸಮಸ್ಯೆಗಳಿರುತ್ತೆ. ಸೊ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆಯಾ ನಿಮ್ಮಲ್ಲಿ? ರೋಗ ಚರ್ಮ ರೋಗ ಇದ್ರೆ ಡೆಫಿನೆಟ್ಲಿ ಅದಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಬಟ್ ಚರ್ಮದ ಎಸ್ಥೆಟಿಕಲಿ ಅಪಿಯರೆನ್ಸ್ ಏನಂತ ಹೇಳ್ತೀವಿ, ಪಿಂಪಲ್ಸ್ ಇದೆ ಅಥವಾ ಮಾರ್ಕ್ಸ್ ಇದೆ, ಬ್ಲೆಮಿಶಸ್ ಇದೆ, ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿದೆ, ಸೊ ಸ್ಕಿನ್ ಚೆನ್ನಾಗಿ ಆಗ್ಬೇಕು ಅಂತ ಯಾರಿಗಿದೆ, ಡೆಫಿನೆಟ್ಲಿ ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಸ್ಕಿನ್ ಇದೆ. ಓಕೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ BTV, ಇದು ಭರವಸೆಯ ಬೆಳಕು. ಕಷ್ಟದಲ್ಲಿ ಇದ್ದರೂ ನಿಮ್ಮ ಚಿನ್ನಕ್ಕೆ ನೀವೇ ಬಡ್ಡಿ ಕಟ್ಟುತ್ತಿದ್ದೀರಾ? ನಿಮ್ಮ ಕಷ್ಟಕ್ಕೆ ಆಸರೆಯಾಗಿ ಅಭಯ ಗೋಲ್ಡ್ ಕಂಪನಿ ಇದೆ. ಎಂದೋ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲೇ ಕೊಡುತ್ತೇವೆ. ಅಭಯ ಗೋಲ್ಡ್ ಬಯರ್ಸ್ 8861 600 600. ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇತ್ತು, ಸುಸ್ತು ಸಂಕಟ ಆಯ್ತಿತ್ತು. ಗ್ಲೂಕೋಸ್ ಲೆವೆಲ್ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಯಾರೋ ನಮ್ಮ ಸ್ನೇಹಿತರು ಕೇಳಿದೆ, ಅಮೃತ ನೋಡಿ D+ ತಗೊಳ್ಳಿ, ನೀನು